NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸಿನಿಮಾ ಸಂಭಾವನೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆ ಆರಂಭಿಸೋದಕ್ಕೆ ಮುಂದಾದ ಮಹಾಕುಂಭ ಸುಂದರಿ ಮೋನಾಲಿಸಾ. ಹೌದು, ಮಹಾಕುಂಭ ಮೇಳದಲ್ಲಿ ಮುತ್ತಿನ ಹಾರವನ್ನ ಮಾರಿ ಪ್ರಸಿದ್ಧರಾದಂತಹ ಮೋನಾಲಿಸಾ ಈಗ ನಟಿಯಾಗಿ ಮಿಂಚುತ್ತಾ ಇದ್ದಾರೆ. ದಿ ಡೈರಿ ಆಫ್ ಮಣಿಪುರ ಅನ್ನುವಂಥದ್ದು ಅವರ ಮೊದಲ ಚಿತ್ರದ ಸಂಭಾಷಣೆಯನ್ನ ಸಮಾಜಕ್ಕೆ ಮರಳಿಸುವಂತಹ ಆಸೆಯಿಂದ ಮೊದಲ ಚಿತ್ರದ ಸಂಭಾವನೆಯನ್ನ ಮಧ್ಯಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಆರಂಭಿಸುವಂತಹ ಮಹತ್ತರ ನಿರ್ಧಾರವನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯ ಅಂತ ಹೇಳಿ ಅವರು ನಂಬಿರುವಂತದ್ದು. ಮಹಾಕುಂಭ ಮೇಳದಲ್ಲಿ ಮಣಿಹಾರಗಳನ್ನ ಮಾರಾಟ ಮಾಡುವ ಮೂಲಕ ಮೋನಾಲಿಸಾ ಇದ್ದಕ್ಕಿದ್ದಂತೆ ಪ್ರಸಿದ್ಧರಾದ್ರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ರು. ಈಗ ಈ ಸುಂದರಿ ಚಲನಚಿತ್ರ ಹಾಗೂ ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಯಾವಾಗಲೂ ಶೂಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಇತ್ತೀಚೆಗೆ ಈ ಕುಂಭಮೇಳ ಸುಂದರಿಯ ಬಗ್ಗೆ ಒಂದು ಕುತೂಹಲಕಾರಿಯಾದ ವಿಚಾರ ಬೆಳಕಿಗೆ ಬಂದಿದೆ. ಮೋನಾಲಿಸಾ ಕೈಯಲ್ಲಿ ಸದ್ಯಕ್ಕೆ 3 ಚಿತ್ರಗಳಿದೆ. ಅವುಗಳಲ್ಲಿ ದಿ ಡೈರಿ ಆಫ್ ಮಣಿಪುರ ಮೊದಲು ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇದು ಅವರ ಮೊದಲ ಚಿತ್ರ. ಪ್ರಸ್ತುತ ಈ ಚಿತ್ರವು ಚಿತ್ರೀಕರಣ ನಡೀತಾ ಇರುವಂತದ್ದು. ಆದ್ರೆ ಅತಿ ಶೀಘ್ರದಲ್ಲೇ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ಮಧ್ಯೆ ಮೋನಾಲಿಸಾ ಪ್ರಯಾಗ್ರಾಜ್ಗೆ ಭೇಟಿಯನ್ನ ಕೊಟ್ಟಿದ್ರು. ಇದು ಅವರಿಗೆ ತುಂಬಾನೇ ಮನ್ನಣೆಯನ್ನ ತಂದುಕೊಟ್ಟಿತ್ತು. ಅವರು ಅಲ್ಲಿ ಗಂಗಮ್ಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಹೂಮಾಲೆಯನ್ನ ಮಾರಾಟ ಮಾಡುವ ದಿನ ನೆನೆದು ಅವರು ಭಾವುಕರಾದರು. ನನಗೆ ಇಷ್ಟು ಸುಂದರವಾದ ಜೀವನವನ್ನ ನೀಡಿದ ಸಮಾಜಕ್ಕೆ ಮರಳಿ ನೀಡುವಂತಹ ಆಲೋಚನೆಯೊಂದಿಗೆ ನಾನು ಪ್ರಮುಖ ನಿರ್ಧಾರವೊಂದನ್ನ ತೆಗೆದುಕೊಂಡಿದ್ದೇನೆ. ನನ್ನ ಮೊದಲ ಚಲನಚಿತ್ರದ ಸಂಭಾವನೆಯೊಂದಿಗೆ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯಲ್ಲಿ ಹುಡುಗಿಯರಿಗಾಗಿ ಶಾಲೆಯನ್ನ ಆರಂಭಿಸುವಂತದ್ದು ನನ್ನ ಕನಸು ಅಂತ ಹೇಳಿ ಮೋನಾಲಿಸಾ ಹೇಳ್ಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದ ಶೈಕ್ಷಣಿಕ ಅವಕಾಶಗಳಿಲ್ಲ. ಅವಿದ್ಯಾವಂತ ಹುಡುಗಿಯರು ಜೀವನದಲ್ಲಿ ಹಿಂದೆ ಉಳಿದಿದ್ದಾರೆ. ಸಮಾಜದಲ್ಲಿ ನಿಜವಾದ ಬದಲಾವಣೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ನಂಬುತ್ತೇನೆ. ಅದಕ್ಕಾಗಿ ನನ್ನ ಗಳಿಕೆಯನ್ನ ಭವಿಷ್ಯದ ಪೀಳಿಗೆಗೆ ಬಳಸೋದಕ್ಕೆ ಬಯಸ್ತೇನೆ ಹೊರತು ವೈಯಕ್ತಿಕ ಸೌಂದರ್ಯಕ್ಕಾಗಿ ಅಲ್ಲ ಅಂತ ಹೇಳಿ ಮೋನಾಲಿಸಾ ತಿಳಿಸಿದ್ದಾರೆ. ಈಗ ಈ ಕಾಮೆಂಟ್ಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ನಿರ್ಧಾರದಿಂದಾಗಿ ಎಲ್ಲರೂ ಕೂಡ ಇದೀಗ ಮೋನಾಲಿಸಾಳನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಮೋನಾಲಿಸಾ ಅವರ ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.